ಪ್ರತಿಯೊಬ್ರು ನೋಡ್ತಾ ಇರೋರು ಹೇಳಿದ್ದೆ, ಇನ್ನು 2 ದಿನದಲ್ಲಿ ಫ್ಲಿಕ್ಸ್ ಬಸ್ಸಿನ ಹಣೆ ಬಾರ ತೋರಿಸ್ತೀನಿ ಅಂತ. ಯಾವ ಹೆಣ್ಮಕ್ಳು ಕಣ್ಣೀರ್ ಹಾಕಿ ಹೋಗಿದ್ರು ಹಾವೇರಿ ಬೈಪಾಸ್ ಅಲ್ಲಿ, ಅದೇ ಫ್ಲಿಕ್ಸ್ ಬಸ್ ಅವ್ರನ್ನ ಮಧ್ಯ ರೋಡಲ್ಲಿ ನಿಲ್ಸಿದೀನಿ ನೋಡಿ. ಆ ಇಡೀ ಎಂಟೈರ್ ಉತ್ತರ ಕರ್ನಾಟಕ ಫ್ಯಾಮಿಲಿ ಇವತ್ತು ಖುಷಿ ಪಡಬೇಕು. ಈ ನನ್ನ ಮಕ್ಕಳು 100-200 ರೂಪಾಯಿಗೆ ಚೇಲಾಗಳು ಏಜೆನ್ಸಿಗೆ ಇಟ್ಕೊಂಡು ಪ್ಯಾಸೆಂಜರ್ಗಳಿಗೆ, ಕಸ್ಟಮರ್ಗಳಿಗೆ ಮಧ್ಯರಾತ್ರಿ ಎಲ್ಲೆಲ್ಲೋ ರೋಡಲ್ಲಿ ಇಳಿಸಿ ಹೋಗ್ತಾರೆ ಇವರು. ಏನಿವತ್ತು ನೋಡ್ತಾ ಇದ್ದೀರಾ, ಒಂದು ಬಸ್ಸು ರೆಡ್ ಹ್ಯಾಂಡ್ ಆಗಿ ನಾವು ಹಿಡಿದಿದ್ದೀವಿ. ಫ್ರಾಡ್ ಟಿಕೆಟ್ ಬುಕಿಂಗ್ ಮಾಡಿ ಮೆಜೆಸ್ಟಿಕ್ ಅಲ್ಲಿ ದಂಧೆ ಮಾಡ್ತಾ ಇದ್ದಾರೆ. ಸೊ ಇದನ್ನ ಸೆರೆ ಹಿಡಿಬೇಕು ಅಂತಾನೆ ನಾನು ಇವತ್ತು ಬರ್ತೀನಿ. ಸೊ ಅಂದಿರ್ತಾರೆ, ಒಂದು ಮಧ್ಯ ರೋಡಲ್ಲಿ ಕಳ್ಳರು ದರೋಡೆಕಾರರು ಇರೋಂತ ರೋಡಲ್ಲಿ ಇವರು ಬೇಜವಾಬ್ದಾರಿತನದಿಂದ ಅಲ್ಲಿ ನಿಲ್ಸಿ ಹೋಗ್ತಾರೆ ಅಂದ್ರೆ ಕೆಟ್ಟದಾಗಿದೆ. ಬೆಂಗಳೂರು ಸರಿ ಇಲ್ಲ, ಮೆಜೆಸ್ಟಿಕ್ ವಾತಾವರಣ ಸರಿ ಇಲ್ಲ. ಇದನ್ನೆಲ್ಲ ತಲೆಯಿಂದ ತೆಗೆದಾಕಿ ನಿಮ್ಗಳಿಗೋಸ್ಕರನೇ ಹೋರಾಟ ಮಾಡಬೇಕು ಅಂತಾನೆ ಕೆಲವೊಂದಿಷ್ಟು ಜನ ಇದೀವಿ. ಜೀವನ ಒತ್ತೆ ಇಟ್ಟು ಹೋರಾಟ ಮಾಡ್ತಾ ಇದೀವಿ. ಏನು ನೋಡ್ತಾ ಇದ್ದೀರಾ, ಈ ಫ್ಲಿಕ್ಸ್ ಸಂಸ್ಥೆ, ಇದರಲ್ಲಿ ಬುಕ್ ಮಾಡೋ ಪ್ರತಿಯೊಬ್ರು ಪ್ಯಾಸೆಂಜರ್ ಹೇಳ್ತಾ ಇದ್ದೀನಿ, ಗೂಂಡಾಗಿರಿ ರೌಡಿಸಂ ಮಾಡೋರೆ ಈ ಸಂಸ್ಥೆಯಲ್ಲಿರೋದು. ಅದಕ್ಕೆ ಪ್ರತಿಯೊಂದು ವಿಟ್ನೆಸ್ ನನ್ನ ಹತ್ರ ಇದೆ. ಯಾವನಾರ ಕೇಸ್ ನಡೆಸೋನು, ಕುಂಡಿಲ್ ದಮ್ಮಿರೋನು, ನೀನು ಏಜೆಂಟ್, ಫ್ಲಿಕ್ಸ್ ಬಸ್ ಮ್ಯಾನೇಜರ್ ಆಗಿರ್ಬೋದು, MD ಆಗಿರ್ಬೋದು, ಓನರ್ ಆಗಿರ್ಬೋದು, ನೀನು ಬಾ, ನಾಳೆಯಿಂದ ಕೇಸ್ ನಡೆಸು, ನಾನು ನಡೆಸ್ತೀನಿ. 112 ಮುಖಾಂತರ ಪೊಲೀಸ್ನವರು ಸ್ಥಳಕ್ಕೆ ಬಂದು ಫ್ಲಿಕ್ಸ್ ಬಸ್ ಅವರು ಏನು ಫ್ರಾಡ್ ಮಾಡಿದ್ರು ಅವರೆಲ್ಲರ ಹತ್ರ ಕ್ಷಮೆ ಕೇಳಿಸಿ ಕಸ್ಟಮರಿಗೆ ಆಗಿರೋ ದುಡ್ಡು ವಾಪಸ್ ಇಸ್ಕೊಟ್ಟಿದೀವಿ. ಮಧ್ಯ ರೋಡಲ್ಲಿ ಬಂದು ಹಿಡಿತೀನಿ. ನಿಮ್ಮ ಟ್ರಾವೆಲ್ಸ್ ಟ್ರಾನ್ಸ್ಪೋರ್ಟ್ ನನ್ನ ಮತ್ತೊಬ್ರು ವಿಡಿಯೋ ನೋಡ್ತಾ ಇರೋರು ಹಾವೇರಿ ಜಿಲ್ಲಾ ಪೊಲೀಸ್ ಅವರಿಗೆ ನಾನು ಹೃತ್ಪೂರ್ವಕ ಧನ್ಯವಾದ ತಿಳಿಸ್ತೀನಿ. ನೀನೇನು ಅಳ್ಬೇಡ, ನವರಾತ್ರಿ ಮುಗಿಯೋತ್ತಿಗೆ ನಿನ್ನ ಮಗನ ಮದುವೆ ಆಗುತ್ತೆ, ಹೋಗೋದು ಕರೆಕ್ಟಾಗಿ 9 ದಿನ ಅವ್ರು ಹೇಳಿ 9 ದಿನದಲ್ಲಿ ನಡೀತು. ಆ ಥರ ಒಂದು ಶಕ್ತಿ ನಾನು ಎಲ್ಲೂ ಜೀವನದಲ್ಲೇ ನೋಡಿಲ್ಲ ಬಿಡಿ. ನಾವು ಕೇಳಿದ ಪ್ರಶ್ನೆ ಕರೆಕ್ಟಾಗಿ ನಾವು ಅನ್ಕೊಂಡಿದ್ವಿ ಮನಸ್ಸಲ್ಲಿ, ಅದನ್ನೇ ನಾವು ಕೇಳೋಕ್ಕಿಂತ ಮುಂಚೆ ಅವರೇ ಕರೆದು ಒಳಗಡೆ ನೀಟಾಗಿ ಅದನ್ನೇ ಹೇಳು. 3 ಸಲ ಅಬೋಷನ್ ಆಗಿತ್ತು. ಇವ್ರು ಹೇಳ್ದಂಗೆ ತುಂಬಾ ಬದಲಾವಣೆಗಳು ನಮ್ಮ ಜೀವನದಲ್ಲಿ ಆಗಿದೆ. ಪ್ರೀತಿಯಲ್ಲಿ ನಂಬಿ ಮೋಸ, ಇಷ್ಟಪಟ್ಟವರು ನಿಮ್ಮಂತೆಯಾಗಲು, ಸಂತಾನ ಸಮಸ್ಯೆ, ಮದುವೆ ವಿಳಂಬ, ಅತ್ತೆ ಸೊಸೆ ಕಲಹ, ಶತ್ರುನಾಶ, ಮಾಟ ಮಂತ್ರ, ವಾಮಾಚಾರ, ದಿಗ್ಬಂಧನ, ಇನ್ನು ಅನೇಕ ಸಮಸ್ಯೆಗಳಿಗೆ ಕಾಡು ದೇವಿಯ ವಿಶೇಷ ಪೂಜಾ ಶಕ್ತಿಯಿಂದ ಹಾಗೂ ನೊಂದು ಬಂದ ಭಕ್ತಾದಿಗಳಿಗೆ ಕಡಿಮೆ ಖರ್ಚಿನಲ್ಲಿ ಅತಿ ಶೀಘ್ರ ಪರಿಹಾರ ಮಾಡಿಕೊಡ್ತಾರೆ.